ಹಾಯ್, ನಾನು ನಿಮ್ಮ ಪ್ರೀತಿಯ ಅರಸು ಮಾತಾಡ್ತಾ ಇರೋದು. ಚೈಲ್ಡ್ಹುಡ್ ಅಂದರೆ ನಂದು ಮೂಲತಃ ಜಡೆ ಮಾಯಸಂದ್ರ ಜಗ್ಗೇಶಣ್ಣನ ಊರು. ಅಲ್ಲೇ ಹುಟ್ಟಿ ಬೆಳೆದಿದ್ದು 3ನೇ ಕ್ಲಾಸ್ 4ನೇ ಕ್ಲಾಸ್ವರೆಗೂ ಅಲ್ಲೇ ಬೆಳೆದಿದ್ದು. ನನ್ನ ಸ್ಕೂಲ್ ಡೇಸ್ಗಳು, ಅಂಗನವಾಡಿ, ನನ್ನ ಫ್ರೆಂಡ್ಸ್ಗಳು, ನನ್ನ ಫ್ಯಾಮಿಲಿ ಎಲ್ಲ ಮಾಯಸಂದ್ರದಲ್ಲೇ ಇರೋದು. ನಮ್ಮ ತಾಯಿ ಟೀಚರ್ ಆಗಿರೋದ್ರಿಂದ ಜಾಸ್ತಿ ಓದೋಕ್ಕೆ ಬಿಡಲಿಲ್ಲ ನನ್ನ. ಸೊ ಹಾಗಾಗಿ ಒಂದು 5ನೇ ಕ್ಲಾಸ್ವರೆಗೂ ಓದಿ ಸೀದಾ ಬೆಂಗಳೂರಿಗೆ ಬಂದುಬಿಟ್ಟೆ. ನಾನು ಚಿಕ್ಕ ವಯಸ್ಸಿಗೆ ದಾರಿ ತಪ್ಪಿದ ಮಗ. ತುಂಬ ತರಲೆ ಅಂದರೆ ತುಂಬ ಸ್ವಿಮ್ಮಿಂಗು ಜಾಸ್ತಿ. ಮತ್ತು ಈ ಮಾವಿನಕಾಯಿ ಟೈಮ್ ಬಂದರೆ ಮಾವಿನಕಾಯಿ ಮರ ಹತ್ತಿ ಕಳ್ತನ ಮಾಡೋದು, ಮತ್ತು ಚೀಪೆಕಾಯಿ, ಕಬ್ಬು. ನಮ್ಮ ಚೈಲ್ಡ್ಹುಡ್ಡಲ್ಲಿ ಒಂದು ಜಗ್ಗೇಶ್ ಅಣ್ಣಂದು ಒಂದು ಸಿನಿಮಾ ಶೂಟಿಂಗ್ ಬಂದಿದ್ರು ಅಲ್ಲಿ, ಸೂಪರ್ ನನ್ನ ಮಗ ಅಂತ ಹೇಳ್ಬಿಟ್ಟು. ಆಲೆ ಮನೆ ಎದುರುಗಡೆ ಒಂದು ಬೈಲಲ್ಲಿ ಶೂಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ಅವ್ರಿಗೆ ಶೂಟಿಂಗ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಾವು ಕದ್ದಿ ಹೋಗೋದು, ಅದು ಕಬ್ಬಿನ ಗದ್ದೆಲ್ಲ ಒಳಗಡೆ ನುಸ್ತಿ ಎಲ್ಲ ಹೋಗೋದು, ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ವಿ. ನಮ್ಗೆ ಗೊತ್ತಿಲ್ಲ ಆವಾಗ ಶೂಟಿಂಗಲ್ಲಿ ನಾವು ಬಂದುಬಿಡ್ತೀವಿ ಅನ್ನೋ ಭ್ರಮೆ ಅಷ್ಟೇ. ಸಾಂಗ್ ಶೂಟ್ ಅದು ಚೆನ್ನಾಗಿತ್ತು. ಅದು ನನ್ನ ಫ್ರೆಂಡ್ಸ್ಗಳಂತ ಹೇಳೋಕ್ಕೆ ಬಂದರೆ ಭೋಜ, ಅಂದರೆ ಅವ್ರ ಒರಿಜಿನಲ್ ಹೆಸ್ರು ಹೇಳಿದ್ರೆ ಗೊತ್ತಾಗಲ್ಲ, ಅವ್ರ ಅಡ್ಡ ಹೆಸ್ರುಗಳು ಹೇಳಿದ್ರೆ ಗೊತ್ತಾಗುತ್ತೆ. ಭೋಜ, ಕಾಯ, ಇಂದ್ರ, ಕೀಲ, ಪಕ್ಪಕಿ, ಗೋಡೆ, ಹಾಗೆ ತುಂಬ ಫ್ರೆಂಡ್ಸ್ಗಳು. ಅಂದರೆ ನನ್ನೊಟ್ಟಿಗೆ ಯಾರೂ ಸೇರಕ್ಕೆ ಬಿಡ್ತಾ ಇರಲಿಲ್ಲ ಅವ್ರ ಅಪ್ಪ ಅಮ್ಮಂದಿರು. ಯಾಕೆಂದರೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಕರ್ಕೊಂಡು ಹೋಗ್ಬಿಡ್ತಾಯಿದ್ದೆ, ಇಲ್ಲ ಬೇಲೆ ಅದಕ್ಕೆ ಕರ್ಕೊಂಡು ಹೋಗ್ಬಿಡ್ತಾಯಿದ್ದೆ ನಾನು. ಹಾಗಾಗಿ ಎಲ್ಲರೂ ಬೈತಾಯಿದ್ರು, ನನ್ನ ಜೊತೆ ಬಿಡ್ತಾ ಇರಲಿಲ್ಲ ಯಾರನ್ನೂ. ಸೊ ಹಂಗಾಗಿ ನನಗೆ ಒಳ್ಳೆ ಹೆಸರು ಅಂತ ಏನೂ ಇರಲಿಲ್ಲ ಮಾಯಸಂದ್ರದಲ್ಲಿ ಇದ್ದಾಗ. ನನಗೆ ಇವಾಗ ಒಂಚೂರು ಪರವಾಗಿಲ್ಲ. ತುಂಬ ಅಂದರೆ ಪಕ್ಕದ ಮನೇಲಿ ಸೋಪೆಲ್ಲ ಕತ್ಕೊಂಡು ಹೋಗ್ಬಿಡ್ತಾಯಿದ್ದೆ ನಾನು. ಅಮ್ಮನೊಟ್ಟಿಗೆ ಜಾಸ್ತಿ ಇರಲಿಲ್ಲ. ನನ್ನ ಸಾಕಿದ್ದು ಎಲ್ಲ ನಮ್ಮ ಸಣ್ಣಕ್ಕ ಅಂತ ಹೇಳ್ಬಿಟ್ಟು ನನ್ನ ಪಕ್ಕದ ಮನೆಯವರು. ಅವ್ರ ಮನೆಯಲ್ಲೇ ತುಂಬ ಬೆಳೆದಿದ್ದು, ತುಂಬ ಮಲಗ್ತಾಯಿದ್ದು ಅಲ್ಲೇ ನಾನು. ಸೊ ಹಾಗಾಗಿ ಪಕ್ಕದ ಮನೇಲಿ ಸೋಪು ಮತ್ತು ಚಿಲ್ಲರೆ ಕಾಸು, ನಮ್ಮ ಅಕ್ಕನ ಹತ್ರನೇ ನಾನು ದುಡ್ಡೆಲ್ಲ ಕತ್ಕೊಂಡ್ಬಿಡ್ತಾಯಿದ್ದೆ. ಅಷ್ಟು ತರಲೆ ನಾನು. ಒಂಥರ ಒಳ್ಳೆಯವನು ಅಲ್ಲ, ಒಂಥರ ಕೆಟ್ಟವನು ಅಲ್ಲ. ಟೈಮ್ ಅವಾಗ ಫೈನಾನ್ಸ್ ಪ್ರಾಬ್ಲಮ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಏನಿಲ್ಲ, ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ತುಂಬ ಅಂದರೆ ನಮ್ಮ ತಂದೆ ಕೂಲಿ ಕೆಲಸಕ್ಕೆ ಹೋಗೋರು, ನಮ್ಮ ತಾಯಿ ಅಂಗನವಾಡಿ ಟೀಚರ್ ಆಗಿರೋದ್ರಿಂದ ಅವರಿಬ್ಬರಿಗೂ ಚೂರು ಮಿಸ್ಕಮ್ಯುನಿಕೇಷನ್ ಆಗಿ ನಮ್ಮ ತಾಯಿ ಬೆಂಗಳೂರಿಗೆ ಬಂದುಬಿಟ್ರು ನಮ್ಮ ದೊಡ್ಡಮ್ಮನ ಮನೆಗೆ. ಸೊ ಹಾಗಾಗಿ ನಮ್ಮನ್ನೆಲ್ಲ ತಂದೆ ನೋಡ್ಕೊತಾಯಿದ್ದು. ತಂದೆ ಅಲ್ಲಿ ಇಲ್ಲಿ ಜಾಬಿಗೆ ಹೋದಾಗ, ಜಾಬ್ ಅಂದರೆ ಗೌರ್ಮೆಂಟ್ ಜಾಬ್ ಅಲ್ಲ, ಕೂಲಿ ಕೆಲಸಕ್ಕೆ ಹೋದಾಗ ಇಟ್ಕೆ ಕುಯ್ಯೋದು ಕೆಲಸ ಇರೋದು ಅವಾಗ. ನೈಟ್ ಆ್ಯಂಡ್ ಡೇ, ಬೆಳಗ್ಗೆಲ್ಲ ನೈಟ್ಗೆಲ್ಲ ಕೆಲಸ ಮಾಡೋರು. ಆವಾಗ ನಾನು ಪಕ್ಕದ ಮನೆ ಸಣ್ಣಕ್ಕ ಅಂತಾಯಿದ್ರು, ಅಲ್ಲಿ ಹೋಗಿರ್ತಾಯಿದ್ದೆ. ಸೊ ಅವರೇ ನನಗೆ ಊಟ ತಿಂಡಿ ಸ್ನಾನ ಗೀನ ಎಲ್ಲ ಅವರೇ. ಅವ್ರೊಟ್ಟಿಗೆ ನಾನು ಅವರೆಲ್ಲಿ ಕೆಲಸಕ್ಕೆ ಹೋದ್ರು, ಮೇಕೆ ಮೇಯ್ಸೋಕೆ ಹೋದ್ರು ಅವ್ರೊಟ್ಟಿಗೆ ಹೋಗ್ಬಿಡ್ತಾಯಿದ್ದೆ. ನಮ್ಮ ಮನೇಲಿ ಮೇಕೆ ಮೇಯ್ಸೋದು ಅಂದರೆ ನನಗೆ ತುಂಬ ಖುಷಿ. ತಾಯಿ ಒಟ್ಟಿಗೆ ಅದೇ ಅಷ್ಟೊಂದು ಕಳೆದಿಲ್ಲ ನಾನು. ಅದೇ ಅವರು ನಮ್ಮ ದೊಡ್ಡಮ್ಮನ ಮನೆಗೆ ಬಂದುಬಿಟ್ರು, ಹಾಗಾಗಿ ಅಷ್ಟೊಂದಿಲ್ಲ. ಅದನ್ನು ನೋಡ್ಕೊತಾ ಇದ್ದಿದ್ದೆಲ್ಲ ನನ್ನ ಸಣ್ಣಕ್ಕ ಅಂತ ಹೇಳ್ಬಿಟ್ಟು ಊರಲ್ಲಿ. ತುಂಬ ವರ್ಷ ಅಲ್ಲ, ತಿರ್ಗಾ ನಾನು ಬ್ಯಾಂಗ್ಳೂರಿಗೆ ಬಂದುಬಿಟ್ಟೆ. ಅಮ್ಮನೊಟ್ಟಿಗೆ ಇದ್ದೆ ನಾನು. ಅಮ್ಮನೊಟ್ಟಿಗೆ ಇದ್ದು ನಾನು ಅಲ್ಲಿ ಸ್ಕೂಲೆಲ್ಲ ಬಿಟ್ಟು ನಮ್ಮೂರಿಂದ ಆಲ್ಮೋಸ್ಟ್ ಕುಣಿಗಲ್ವರೆಗೂ ನಡ್ಕೊಂಡು ಬಂದಿದ್ದೆ ನಾನು. ಆಮೇಲೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ದಲ್ಲೇ ತಿರ್ಗಾ ಮತ್ತೆ ರಿಟರ್ನ್ ಆಲ್ಮೋಸ್ಟ್ ಒಂದು ಹೆಚ್ಚು ಕಮ್ಮಿ ಒಂದು 70 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಬಂದಿದ್ದೆ ಆ ಏಜಲ್ಲಿ. ಸೊ ಆಮೇಲೆ ಅಪ್ಪನ ಕೈಯಿಂದ ಸರಿಯಾಗಿ ಹೋದೆ, ಎಲ್ಲ ಓಡಿಸ್ಕೊಂಡು ಬಂದು ಹೊಡೆದ್ರು ಊರವರೆಲ್ಲ. ಒಂದು ಬೆಟ್ಟದ ಮೇಲೆ ಹತ್ತೋದು, ಅಲ್ಲಿ ಹೋಗಿ ತುಂಬ ತರಲೆಗಳು. ಅವಾಗ ಯಾರ ಮಾತು ಕೇಳ್ತಾ ಇರಲಿಲ್ಲ ನಾನು. ಇವಾಗ ಒಂದು ಸ್ವಲ್ಪ ಸೈಲೆಂಟು. ಮೀನು ಹಿಡಿಯೋಕ್ಕೆ ಹೋಗೋದು, ತುಂಬ ಫ್ರೆಂಡ್ಸ್ಗಳು ಜಾಸ್ತಿ ಅಲ್ಲಿ. ನನ್ನ ಊರಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು, ಅದರಲ್ಲಿ ನಾನೊಬ್ಬ ತುಂಬ ತರಲೆ. ಆವಾಗ ಕೆಲವರೆಲ್ಲ ಊರು ಬಿಡೋಕ್ಕೆ ಸ್ಟಾರ್ಟ್ ಆದರು, ಬೆಂಗಳೂರು ಬಿಡೋದಕ್ಕೆ. ಆ ಏಜಲ್ಲಿ ಒಂದಷ್ಟು ಜನ ರಜೆಗಳಿಗಂತ ಹೋಗ್ತಾಯಿದ್ರು ಅವ್ರವ್ರ ಫ್ಯಾಮಿಲಿ ಒಟ್ಟಿಗೆ. ನನಗೆ ಯಾರು ಅಂತ ಗೊತ್ತಿಲ್ಲ. ಸರಿ ನಾನು ಬೆಂಗಳೂರಿಗೆ ಹೋಗೋಣ ಅಂತ ಹಂಗೆ ಬಂದು ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ದು. ಆವಾಗ ದೊಡ್ಡಮ್ಮನ ಮನೆಗೆ ಬಂದೆ. ಸೊ ಇಲ್ಲಿ ಚೆನ್ನಾಗಿ ಫುಡ್ಡು ಗೆಡ್ಡೆಲ್ಲ ಬಿದ್ಮೇಲೆ ಅಲ್ಲಿ ಸರಿಯಾಗಿ ಊಟ ಇರಲಿಲ್ಲ, ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಚೆನ್ನಾಗಿ ಸಿಗ್ತಾಯಿತ್ತು ಅಂತ ಇಲ್ಲೇ ಸೆಟ್ಲಾಗಿದ್ದು. ಒಂದು 5ನೇ ಕ್ಲಾಸ್ಗೆ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದು ತಿರ್ಗಾ ಮತ್ತೆ ಓಡಿಸಿದ್ರು, ನೀನು ಅಲ್ಲೇ ಹೋಗ್ಬೋದು ಅಂದರೆ. ಇಲ್ಲಿ ನಮ್ಮ ದೊಡ್ಡಮ್ಮ ಇದ್ದು ಚಾಮರಾಜಪೇಟೆನಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮಲ್ಲಿ ತುಂಬ ತಮಿಳು ಮಾತಾಡ್ತಾರೆ, ತಮಿಳೇ ಮಾತಾಡೋದು. ನಾನು ಅಲ್ಲಿ ಸ್ವಲ್ಪ ತಮಿಳು ಕಲಿತೆ. ಸೊ ಹಾಗಾಗಿ ಡೈಲಿ ಯಾರೊಟ್ಟಿಗಾದ್ರೂ ಜಗಳ, ಭಾಷೆ ಇದಕ್ಕೆ ಜಗಳ ಆ ಏಜಲ್ಲೇ ನಾನು. ಸೊ ಹಂಗಾಗಿ ತಿರ್ಗಾ ಓಡಿಸ್ಬಿಟ್ರು ನನ್ನ. ತಿರ್ಗಾ ಓಡಿಸಿದ್ಮೇಲೆ ಸ್ಕೂಲ್ಗೆ ಹೋಗೋಂತ ಮತ್ತೆ ಅಪ್ಪ ಅಲ್ಲಿ
ಮತ್ತೆ ಸ್ಕೂಲ್ಗೆ ಹೋಗುವಂತ. ಇಲ್ಲಿ ಬಂದರೂ ತಿರ್ಗಾ ನಾನು ಇಲ್ಲಿರಲ್ಲ ಬೆಂಗಳೂರಿಗೆ ಹೋಗ್ತೀನಿ ಅಂತ, ಅಮ್ಮನೊಟ್ಟಿಗೆ ಹೋಗ್ತೀನಿ ಅಂತ ಬಂದೆ. ತಿರ್ಗಾ ಅಮ್ಮ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಸ್ಕೂಲ್ಗೆ ಹೋಗು ಅಂತ. ಇದೇನು ಅಲ್ಲಿಗೆ ಹೋದ್ರು ಸ್ಕೂಲ್ಗೆ ಹೋಗು ಅಂತಾರೆ, ಇಲ್ಲಿಗೆ ಹೋಗು ಸ್ಕೂಲ್ಗೆ ಹೋಗು ಅಂತ ಹೇಳ್ತಾರೆ ಅಂದ್ಬಿಟ್ಟು ತಿರ್ಗಾ ನಾನು ಏನು ಮಾಡಿದೆ, ಸರಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾಕ್ಟ್ರಿಗೆ ಹೋಗಿ ಸೇರ್ಕೊಂಬಿಟ್ಟೆ. ನನಗೆ ಪರ್ ಡೇ ಆವಾಗ 8 ರೂಪಾಯಿನ 9 ರೂಪಾಯಿ ಸಂಬಳ, ಒಂದು ದಿವಸಕ್ಕೆ ವಾರದ ಸಂಬಳ. ಕುಕ್ಕರ್ ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೆ. ಸೊ ಹಂಗೆ ನಂದು ಫಸ್ಟ್ ಪೇಮೆಂಟ್ ನನ್ನ ಸ್ಟಾರ್ಟ್ ಆಯಿತು. ಸೊ ಹಿಂಗೇ ನಡೀತಾ ಇತ್ತು ಜೀವನ. ಆಮೇಲೆ ಫ್ಯಾಬ್ರಿಕೇಷನು, ವೆಲ್ಡಿಂಗು, ಕ್ಯಾಸ್ಟಿಂಗು, ಮತ್ತು ಇಲ್ಲೊಂದಷ್ಟು ಜನ ಬೆಂಗಳೂರಲ್ಲಿ ಒಂದಷ್ಟು ಫ್ರೆಂಡ್ಸ್ ಸರ್ಕಲ್ಗಳು ಸ್ಟಾರ್ಟ್ ಆಯಿತು. ಒಂದಷ್ಟು ಜನ ಫ್ರೆಂಡ್ಸ್ಗಳು ಗುಂಡ, KP, ಭೀಮಾ, CK, ಒಡ್ಡ, ಗುದ್ದೇಶ ಅಂತ, ಮೂರ್ತಿ, ಶಾಸ್ತ್ರಿ, ವೇಲೂರು, ಮತ್ತು ಇವತ್ತಿಗೆಲ್ಲ ಫ್ರೆಂಡ್ಸ್ ಇರೋರು ಶ್ಯಾಮ್, ಮತ್ತು ಅರವಿಂದು, ಈ ಥರ ತುಂಬ ಫ್ರೆಂಡ್ಸ್ಗಳು. ಸಿನಿಮಾ ಬಿಟ್ಟು ನನ್ನ ಕೆಲಸದಲ್ಲಿ ಫ್ಯಾಬ್ರಿಕೇಷನ್ ಮಾಡುವಾಗ ನನಗೆ ಅದು ಚಿಕ್ಕ ವಯಸ್ಸಲ್ಲ, ಯಾಕೆಂದರೆ ನಾನು ನನ್ನ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ತುಂಬ ಒಳ್ಳೆ ಓದ್ಕೊಂಡಿದ್ರು. ನಾನು ಓದ್ತಾ ಇರಲಿಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ನನ್ನ ಮೇಲೆ. ಅವ್ರ ಮನೆಗಳಿಗೆ ಸೇರಿಸ್ತಾ ಇರಲಿಲ್ಲ ನನಗೆ, ಓದೋದೇ ಇಲ್ಲ ಇವನು ಅಂತ ಹೇಳ್ಬಿಟ್ಟು, ಪೋಲಿ ಹುಡುಗ ಅಂತ ಬಿಟ್ಬಿಟ್ಟಿರೋದು. ಸೊ ಅವರೆಲ್ಲ ಡಾಕ್ಟ್ರು, ನಮ್ಮ ದೊಡ್ಡಪ್ಪನ ಮಗ ಎಲ್ಲ ಡಾಕ್ಟ್ರು, ಮತ್ತು ಇನ್ನೊಬ್ರು ನರ್ಸು, ಅವರೆಲ್ಲ ಚೆನ್ನಾಗಿ ಓದ್ಕೊಂಡಿದ್ರು. ನಾನು ಓದಿರಲಿಲ್ಲ. ಅಲ್ಲೇ ಒಂಚೂರು ನನಗೆ ಆ ಬೇಸರ ಇತ್ತು. ಅಂದರೆ ಅವಾಗ ಗೊತ್ತಾಗಿಲ್ಲ, ಇವಾಗ ಗೊತ್ತಾಗುತ್ತೆ ಅಷ್ಟೇ. ಸೊ ಹಾಗಾಗಿ ಅವತ್ತಿನ ದಿವಸನೇ ನನಗೆ ಬೇಜಾರಿತ್ತು. ಆಮೇಲೆ ಇವಾಗ ಅನಿಸುತ್ತೆ ಓದಬೇಕು, ಓದಿದ್ರೆ ಚೆನ್ನಾಗಿರೋದು ಅಂತ. ಸೊ ನಮ್ಮ ತಾಯಿ ಕೊರಗಿರೋದು, ಏನು ಓದಿಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ. ನನಗೆ ಸಪೋರ್ಟ್ ಅಂದರೆ ಯಾರಿಲ್ಲ ಅಂತ. ಪರ್ಸ್ನಲ್ ವಿಷಯ ಹಂಚ್ಕೊಳ್ಳೋಂಥದ್ದು ಫ್ರೆಂಡ್ಸ್ಗಳಿರಲಿ, ಯಾರಾದರೂ ಸಿಕ್ಕಿದ್ರೆ ಸಣ್ಣ ಪುಟ್ಟದ ಹಂಚ್ಕೊತಾ ಇದೆ. ಸೊ ಅಮ್ಮನೊಟ್ಟಿಗೆ ಜಾಸ್ತಿ. ಸೊ ಅಮ್ಮ ಯಾವಾಗಲೂ ಹೇಳೋಳು, ನೀನು ಓದಿದರೆ ಯಾವ್ದಾರು ಒಂದು ಜಾಬ್ಗೆ ಹೋಗ್ಬೋದಾಗಿತ್ತು. ಅಂದರೆ ನಾನು ಡೇ ನೈಟ್ ಕೆಲಸ ಮಾಡ್ತಾಯಿದ್ದೆ ಅವಾಗ ಫ್ಯಾಬ್ರಿಕೇಷನು. ಒಂದು ಸ್ವಲ್ಪ ಓದಿದರೆ ನೀನು ಆರಾಮಾಗಿರ್ಬೋದಾಗಿತ್ತು, ಅಷ್ಟೊಂದು ದುಡಿಯೋದು ನೆಸೆಸಿಟಿ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಆಮೇಲೆ ಸಿನಿಮಾಗೆ ಬರ್ತಾ ಒಂದು ಮಾತು ಹೇಳಲ್ಲ ನಮ್ಮ ತಾಯಿ, ನೀನು ಓದ್ದಲೇ TV ನಲ್ಲಿ ಬರ್ತೀಯಾ, ಪೇಪರ್ನಲ್ಲಿ ಬರ್ತೀಯಾ, ಬೈ ಚಾನ್ಸ್ ನೀನು ಓದಿದರೆ ಇನ್ನೇನೇನು ಮಾಡ್ತಾಯಿದ್ದೆ ಅಂತ. ಅವಾಗ ಒಂಚೂರು ಖುಷಿ ಆಗೋದು. ನಿಮ್ಮ ಅಪ್ಪ ಇದ್ದಿದ್ರೆ ಈ ಟೈಮ್ನಲ್ಲಿ ತುಂಬ ಖುಷಿ ಪಟ್ಟಿರೋರು, ಅವರೇ ತಾನೇ ನಿಮ್ಗೆ ಜಾಸ್ತಿ ಬೈತಾ ಇದ್ದೀವಿ ಅಂತ ಹೇಳ್ತಾಯಿದ್ರು ನಮ್ಮ ತಾಯಿ ಅವಾಗ. ಓದಿಲ್ಲ ಅನ್ನೋದಷ್ಟೇ, ಓದಿಲ್ಲ. ಆಮೇಲೆ ಒಂದು ಇದಾದಮೇಲೆ ಓದೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ಅವರೇ ಕಾಂಪ್ರ ಆಗ್ಬಿಟ್ರು ಒಟ್ಟಿಗೆ. ಸರಿ ಏನೋ ಮಾಡ್ಕೊಂಡು ಹೋಗಂತ. ಸೊ ಅಪ್ಪನಿಗಿತ್ತು, ಅಂದರೆ ಅವರು ಅಣ್ಣ ತಂದಿರೆಲ್ಲ ಮಕ್ಕಳೆಲ್ಲ ಚೆನ್ನಾಗಿದ್ರು, ಓದ್ಕೊಂಡು ಹಂಗೆ ಒಳ್ಳೆ ಜಾಬು ಅನ್ನೋ ಥರದ್ದು. ಸೊ ನಮ್ಗೆ ಅದಿಲ್ಲ ಅನ್ನೋದು ಅಪ್ಪನ ಕೊರಗಿತ್ತು. ಸೊ ಇವತ್ತು ಅವರಿಲ್ಲ ಅಷ್ಟೇ.